ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು 97ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 97 ಇದನ್ನು ಬರೆದವರು ಯಾರಂತ ಗೊತ್ತಿಲ್ಲ, ಆದರೆ ಸಂತೋಷದ 17 ರಹಸ್ಯಗಳು ಈ 12 ವಚನಗಳಿರುವಂಥ ಈ ಚಿಕ್ಕ ಕೀರ್ತನೆಗಳಲ್ಲಿ ನಾವು ಅಧ್ಯಯನ ಮಾಡಬಹುದು. 17 ಸೀಕ್ರೆಟ್ಸ್ ಆಫ್ ಹ್ಯಾಪಿನೆಸ್. ಸಂತೋಷವಾಗಿರಬೇಕಾದ್ರೆ ನಾವು ಏನು ಮಾಡಬೇಕು, ಅದರ ರಹಸ್ಯ ಏನು ಮತ್ತು ಹೇಗೆ ನಾವು ಸಂತೋಷವಾಗಿರಬೇಕು, ಯಾಕೆ ಸಂತೋಷವಾಗಿರಬೇಕು ಎಂಬುದಕ್ಕೆ ನಾವು 97ನೇ ಕೀರ್ತನೆಯಲ್ಲಿ ನೋಡ್ತೇವೆ. ಮೊದಲನೇ ಕಾರಣ ಏನಂದರೆ, ಯೆಹೋವನು ಯಾಕೆ ಸಂತೋಷ ಎಂಬುದಾಗಿ, ಸಂತೋಷದ ರಹಸ್ಯಗಳು ಎಂಬುದಾಗಿ ಕೀರ್ತನೆ 97ನೇ ಕೀರ್ತನೆ ಬಗ್ಗೆ ಹೇಳ್ತಿದ್ದೇನೆಂದರೆ, ಇದರಲ್ಲಿ ಸಂತೋಷ ಎಂಬ ಪದ ಭಾಳ ಸಾರಿ ಬರ್ತದೆ, ಅಥವಾ ಹರ್ಷ. ಉದಾಹರಣೆಗೆ ಮೊದಲನೇ ವಚನ ಸಂತೋಷಿಸಲಿ, ಹರ್ಷಿಸಲಿ, ಮತ್ತು 8ನೇ ವಚನ ಸಂತೋಷ, 11ನೇ ವಚನ ಸಂತೋಷ, 12ನೇ ವಚನ ಆನಂದ. ಈ ರೀತಿಯಾಗಿ ಸಂತೋಷ, ಆನಂದ, ಹರ್ಷ ಎಂಬುದಾಗಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಈ ಕೀರ್ತನೆಗಳಲ್ಲಿ, ಈ ಕೀರ್ತನೆ 12ನೇ ವಚನ ಇರುವಂಥ ಕೀರ್ತನೆಯಲ್ಲಿ ಬರ್ತದೆ. ಆದ ಕಾರಣ ಸಂತೋಷದ 17 ರಹಸ್ಯಗಳು ಇದರಲ್ಲಿದೆ. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆ 97 ಮೊದಲನೇ ವಚನದಲ್ಲಿ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಇದು ಮೊದಲನೇ ಕಾರಣ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ. ಯಾಕೆ ಸಂತೋಷ ಪಡಬೇಕು? ಒಬ್ಬರಲ್ಲ, ಒಬ್ಬರು ಸಂತೋಷ ಪಟ್ರೆ ಗ್ರೇಟು. ಕುಟುಂಬ ಎಲ್ಲ ಸಂತೋಷ ಪಟ್ಟರೆ ಇನ್ನಷ್ಟು ಗ್ರೇಟು. ಒಂದು ಸಭೆ, ಸಮುದಾಯ ಸಂತೋಷ ಪಟ್ಟರೆ ಇನ್ನಷ್ಟು ಗ್ರೇಟ್, ಮಹತ್ತಾದದ್ದು. ಇಡೀ ಪಟ್ಟಣವೇ ಸಂತೋಷಪಟ್ಟರೆ, ಹಳ್ಳಿನೇ ಸಂತೋಷಪಟ್ಟರೆ ಇನ್ನೂ ದೊಡ್ಡದಲ್ವಾ? ಹೌದು. ಆದರೆ ಭೂಲೋಕವೇ ಸಂತೋಷಪಟ್ಟರೆ ಹೇಗಿರ್ಬೋದು? ವಾವ್! ಆದರೆ ಇಲ್ಲಿ 2 ಮಾತಿದೆ. ಕೀರ್ತನೆ 97:1, ಭೂಲೋಕವು ಸಂತೋಷಿಸಲಿ. ಇಡೀ ಭೂಲೋಕ ಸಂತೋಷ ಪಡುವಷ್ಟು ಸಾಮರ್ಥ್ಯ ಇದೆಯಾ? ಇದೆ. ಆದರೆ ಚಾಯ್ಸ್ ನಿಮ್ಮದು, ಆಯ್ಕೆ ನಿಮ್ಮದು. ನಾನು ಯಾಕೆ ಸಂತೋಷ ಪಡಬೇಕು? ಬೇಡ, ನಿಮ್ಮ ಇಷ್ಟ. ಆದ ಕಾರಣ ದೇವರು ಸ್ವತಂತ್ರ ಚಿತ್ತವನ್ನು ಕೊಟ್ಟಿದ್ದಾನೆ. ಆದರೆ ಸಂತೋಷದ 17 ರಹಸ್ಯಗಳಲ್ಲೂ ಮೊದಲನೆಯದು, ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಅಂದರೆ ನಾಯಕತ್ವವನ್ನು ವಹಿಸಿದ್ದಾನೆ. ದೇವರ ಸರ್ಕಾರ, ದೇವ್ರ ಜವಾಬ್ದಾರಿ ತಗೊಂಡಿದ್ದಾನೆ. ಗಾಡ್ ಹ್ಯಾಸ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಆದ ಕಾರಣ ನಾವು ಸಂತೋಷ ಪಡಬೇಕು. ದೇವರು ನನ್ನ ಜೀವನದ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ನನಗೆ ಸಂತೋಷನೇ. ದೇವರು ನೋಡ್ಕೊಳ್ತಾನೆ, ದೇವರು ಒದಗಿಸ್ತಾನೆ, ದೇವರು ಕಾಪಾಡ್ತಾನೆ, ದೇವರು ನಡೆಸ್ತಾನೆ, ದೇವರು ನೋಡ್ಕೊಳ್ತಾನೆ, ದೇವರು ಮಾತಾಡ್ತಾನೆ, ದೇವರು ಮಾರ್ಗದರ್ಶನ ನೀಡ್ತಾನೆ, ದೇವರು ಎಲ್ಲ ರೀತಿಯಿಂದ ದೇವ್ರ ಜೊತೆಗೆ ಇರ್ತಾನೆ. ಈ ರೀತಿಯಾಗಿ ದೇವರು ರಾಜ್ಯಾಧಿಕಾರವನ್ನು ಭೂಲೋಕದ ಬಗ್ಗೆ ತಗೊಂಡಾಗ ಏನು ಮಾಡಬೇಕು? ಭೂಲೋಕವು ಸಂತೋಷಿಸಲಿ. ಇದು ಮೊದಲನೇ ಕಾರಣ, ಸಂತೋಷದ 17 ಕಾರಣಗಳು ಅಥವಾ 17 ರಹಸ್ಯಗಳು. ಮೊದಲನೇ ರಹಸ್ಯ, ದೇವ್ರ ಜವಾಬ್ದಾರಿಕೆ ತಗೊಂಡಿದ್ದಾನೆ ಎಂಬುದಾಗಿ ತಿಳ್ಕೊಂಡಿರುವಂಥದ್ದು. ಎರಡನೇದು,
ಅದೇ ಮೊದಲನೇ ವಚನದ 2ನೇ ಭಾಗದಲ್ಲಿ ಕೀರ್ತನೆ 97, ಸಮುದ್ರದ ತೀರಾ ಪ್ರದೇಶಗಳೆಲ್ಲ ಹರ್ಷಿಸಲಿ. ಸೃಷ್ಟಿಯೇ ಸಂತೋಷ ಪಡುವಾಗ ನಾವು ಸಂತೋಷ ಪಡಬೇಕು. ಸಮುದ್ರವೇ ಹರ್ಷಿಸುವಾಗ ನಾವು ಕೂಡ ಸಂತೋಷ ಪಡಬೇಕು ಎಂಬುದಾಗಿ 2ನೇ ರಹಸ್ಯ. ಹಾಗೆ 2ನೇ ವಚನದ 2ನೇ ಭಾಗದಲ್ಲಿ ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಇದು 3ನೇ ಕಾರಣ. ಯಾಕೆ ಸಂತೋಷಿಸಬೇಕು? ನೀತಿ ನ್ಯಾಯ, ದೇವರ ರಾಜ್ಯಭಾರವನ್ನು ತೆಗೆದುಕೊಂಡಿದ್ದಾನಲ್ವ, ಆದ ಕಾರಣ ಆತನು ನೀತಿಯನ್ನು ಅಸ್ತಿವಾರವನ್ನಾಗಿ, ನ್ಯಾಯವನ್ನು ಅಸ್ತಿವಾರವನ್ನಾಗಿ ಮಾಡಿರೋದರಿಂದ ನಾವು ಸಂತೋಷ ಪಡಬೇಕಾಗ್ತದೆ. 4ನೇ ವಚನ, ಆತನ ಮಿಂಚುಗಳು, ಅಂದರೆ ಮಿಂಚು ಅಂತ ನಾವು ಹೇಳ್ತೇವೆ, ಇದೇ ಮೊದಲನೇ ಬಾರಿ ಆತನ ಮಿಂಚುಗಳು. ಮಿಂಚುಗಳು ಸಾಕು, ಆದರೆ ದೇವರ ಮಿಂಚುಗಳು, ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು. ಇದು 4ನೇ ರಹಸ್ಯ, ಸಂತೋಷದ 4ನೇ ರಹಸ್ಯ. ದೇವರು ಲೋಕವನ್ನು ಬೆಳಗಿಸಿದರೆ ಯಾಕೆ ಸಂತೋಷ ಪಡಬೇಕು? ಯಾಕೆ ಸಂತೋಷ ಪಡಬೇಕಂತ ಹೇಳಿದರೆ, ದೇವರು ನೈಸರ್ಗಿಕವಾದ ನ್ಯಾಚುರಲ್ ಆಗಿರುವಂಥ ಮಿಂಚನ್ನು ಉಪಯೋಗ ಮಾಡಿಕೊಂಡು ಒಂದು ಫ್ಲ್ಯಾಶ್, ಒಂದು ಕ್ಷಣ ಮಾತ್ರದಲ್ಲಿ ಆ ಮಿಂಚಿನಂತೆ ಮಿಂಚಿ, ಒಂದು ಯಾವ ರೀತಿಯಾಗಿ ಕ್ಯಾಮ್ರಾದಲ್ಲಿ ಕೆಲವು ಸರಿ ಫ್ಲ್ಯಾಶ್ ಹಾಕಿ ಫೋಟೋ ತೆಗೆಯುವಾಗ ಲೈಟ್ ಬರ್ತದೆ, ಆ ರೀತಿಯಾಗಿ ಲೋಕಕ್ಕೆ ಆತನು ಭೂಮಿಯನ್ನು ಬೆಳಗಿಸ್ತಾನೆ, ಆ ಕ್ಷೇತ್ರವನ್ನು ಬೆಳಗಿಸ್ತಾನೆ. ಆ ರೀತಿಯಾಗಿರುವಾಗ ನಮ್ಮ ಜೀವನವನ್ನು ಬೆಳಗಿಸದೇ ಇರುವನೇ ಬೆಳಗಿಸ್ತಾನೆ. ಅದಕ್ಕೆ ಸಂತೋಷ ಪಡಬೇಕು. 5ನೇದಾಗಿ 5ನೇ ವಚನ, ಸಂತೋಷದ 17 ರಹಸ್ಯಗಳಲ್ಲಿ 5ನೇ ರಹಸ್ಯ ನೋಡ್ಕೊಳ್ತಿದ್ದೇವೆ 97ನೇ ಕೀರ್ತನೆಯಿಂದ. 5ನೇ ವಚನ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಸಾರ್ವಭೌಮನಾದ ಯೆಹೋವನು, ಆತನ ಸನ್ನಿಧಾನಕ್ಕೆ, ಆತನ ಪ್ರೆಸೆನ್ಸ್, ಪರ್ವತಗಳು ಮೆಲ್ಟ್ ಆಗಿಬಿಟ್ವಂತೆ, ಮೇಣದಂತೆ ಕರಗಿ ಹೋದ್ವಂತೆ. ಅದಕ್ಕೆ ಯಾಕೆ ನಾವು ಸಂತೋಷ ಪಡಬೇಕಂತೀರಾ? ದೊಡ್ಡ ದೊಡ್ಡ ಪರ್ವತಗಳೇ ದೇವರ ಸನ್ನಿಧಾನದಿಂದ ಮೆಲ್ಟಾಗಿ ಕರಗಿ ಹೋದಾಗ, ನಮ್ಮ ಜೀವನದ ಚಿಕ್ಕ ಚಿಕ್ಕ ಪರ್ವತಗಳು, ನಮಗದು ದೊಡ್ಡ ಪರ್ವತಗಳಾಗಿರಬಹುದು, ನಮ್ಮ ವೈಯಕ್ತಿಕ ಕುಟುಂಬ ಪರ್ವತಗಳು, ವೈಯಕ್ತಿಕ ಪರ್ವತಗಳು, ಹಣದ ಪರ್ವತಗಳು, ಶಾಪದ ಪರ್ವತಗಳು, ರೋಗದ ಪರ್ವತಗಳು, ಅವಶ್ಯಕತೆಯ ಪರ್ವತಗಳು, ಸಾಲದ ಪರ್ವತಗಳು, ಇವುಗಳು ಕೂಡ ತನ್ನ ಸನ್ನಿಧಾನದಿಂದ, ದೇವರ ಸಾನ್ನಿಧ್ಯದಿಂದ ಅವು ಕೂಡ ಕರಗಿ ಹೋಗುತ್ತವೆ, ಮೇಣದಂತೆ, ಇಲ್ಲದ ಹಾಗೆ. ಅದಕ್ಕೆ ನಾವು ಸಂತೋಷ ಪಡಬೇಕು. 5ನೇದಾಗಿ. 6ನೇದಾಗಿ, ಗಗನಮಂಡಲವು 6ನೇ ವಚನ, ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು. ಅಂದರೆ ದೇವರ ನೀತಿ. ಗಗನಮಂಡಲವು ದೇವರ ನೀತಿಯನ್ನು ಪ್ರಸಿದ್ಧಪಡಿಸಿದ್ರೆ ನಾನು ಯಾಕೆ ಸಂತೋಷ ಪಡಬೇಕು? ಗಗನಮಂಡಲವೇ ದೇವರ ನೀತಿಯನ್ನು ಪ್ರಸಿದ್ಧಪಡಿಸಿರುವಲ್ಲಿ 1 ಕೊರಿಂಥ 1:30 ಪ್ರಕಾರವಾಗಿ ಯೇಸು ಕ್ರಿಸ್ತನೆಂಬ ನೀತಿಯನ್ನು ನಮಗೆ ಪ್ರಸಿದ್ಧಪಡಿಸದೇ ಇರುವನೇ ಪಡಿಸಿದ್ದಾನೆ 2000 ವರ್ಷಗಳಿಂದ. ಅದಕ್ಕೆ ನಾವು ಸಂತೋಷ ಪಡಬೇಕು. ಅದು 6ನೇ ರಹಸ್ಯ. 7ನೇ ರಹಸ್ಯ, ಕೀರ್ತನೆ 97 ನೋಡಿಕೊಳ್ತಿದ್ದೇವೆ. 6ನೇ ವಚನದ 2ನೇ ಭಾಗದಲ್ಲಿ ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ಅದಕ್ಕೆ ಇದು 7ನೇ ಒಂದು ರಹಸ್ಯ ಅಥವಾ 7ನೇ ಕಾರಣ ಸಂತೋಷಕ್ಕೆ. ಈಗ ನೋಡ್ರಿ, ಯೆಶಾಯನಲ್ಲಿ ನಾವು ನೋಡುವಾಗ ಎಲ್ಲ ಜನರು ದೇವರ ಮಹಿಮೆಯನ್ನು ಕಂಡರು ಅಂತಿದೆ, ಯೆಶಾಯ 43:5. ಆದರೆ ಲೂಕ 3:5 ಇರುವಂಥ ವಚನದಲ್ಲಿ
ಮಹಿಮೆಯನ್ನು ಅಂತ ಕೊಟ್ಟಿಲ್ಲ, ಆದರೆ ರಕ್ಷಣೆಯನ್ನು ಅಂತ ಕೊಟ್ಟಿದೆ. ಅಂದರೆ ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೆ ನಾವು ನೋಡ್ತೇವೆ ಇಲ್ಲಿ. ಹಾಗಾದರೆ ಯೇಸು ಕ್ರಿಸ್ತನನ್ನು ಎಲ್ಲ ಜನರು ಕಾಣ್ತಾರೆ, ಆತನ ರಕ್ಷಣೆಯನ್ನು ಎಲ್ಲರೂ ಕಾಣ್ತಾರೆ. ಟಿ ವಿಯಲ್ಲಿರ್ಬೋದು, ಅಥವಾ ಸಾಕ್ಷಿಯ ಮುಖಾಂತರ ಇರ್ಬೋದು, ಸಭೆಯ ಮುಖಾಂತರ ಇರ್ಬೋದು, ಎಲ್ಲರೂ ಕಾಣುವಂಥ ಅವಕಾಶ ದೇವರು ಕೊಟ್ಟಿದ್ದಾನೆ. 2000 ವರ್ಷಗಳ ಹಿಂದೆ ಕಂಡಿದ್ದರು, ಮತ್ತು ಇನ್ನು ಮುಂದೆ ಆತನು ನ್ಯಾಯಾಧಿಪತಿಯಾಗಿ ಬರುವಾಗ ಎಲ್ಲರ ಕಣ್ಣುಗಳು ಕಾಣ್ತವೆ. ಆದರೆ ಯಾರ್ಯಾರು ಆತನನ್ನು ನಂಬಿದರು ಅಂಥವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆ ಒಂದು ರಹಸ್ಯ ಸಂತೋಷಕ್ಕೆ 7ನೇ ರಹಸ್ಯವಾಗಿದೆ. 8ನೇ ರಹಸ್ಯ 7ನೇ ವಚನದ 2ನೇ ಭಾಗದಲ್ಲಿದೆ. ದೇವರುಗಳಿರ, ನೀವೆಲ್ಲರೂ ಆತನಿಗೆ ಅಡ್ಡ ಬೀಳಿರಿ. ಅಂದರೆ ಫಿಲಿಪ್ಪಿ 2ನೇ ಅಧ್ಯಾಯ ಮತ್ತು 10-11ನೇ ವಚನದಲ್ಲಿ ಎಲ್ಲರೂ ಯೇಸು ಕ್ರಿಸ್ತನಿಗೆ ಒಂದು ಕಾಲ ಬರ್ತದೆ, ಆವಾಗ ಅಡ್ಡ ಬೀಳ್ತಾರೆ. ಯಾಕಂದರೆ ಆತನೇ ಸುಪ್ರೀಂ, ಪರಮಶ್ರೇಷ್ಠನು. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ. ಮತ್ತ 28:18. ಆದ ಕಾರಣ ಈ ಬೇರೆ ಎಲ್ಲ ಅಧಿಕಾರಿಗಳು ಆ ಅಧಿಕಾರಕ್ಕೆ ಕೆಳಗಿನ ಅಧಿಕಾರಿಗಳು. ಇದು ಸಂತೋಷದ 8ನೇ ರಹಸ್ಯ. 8ನೇ ವಚನ, ಯೆಹೋವನೇ, ನೀನು ನ್ಯಾಯ ಸ್ಥಾಪಿಸಿದ ವಾರ್ತೆಯನ್ನು ಕೇಳಿ ಚೀಯೋನ್ ಪಟ್ಟಣವು ಹರ್ಷಿಸಿತು. ಹೌದು, ದೇವರ ನ್ಯಾಯ ಸ್ಥಾಪನೆಯ ಮಾಡಿರುವಂಥ ಒಂದು ಸಂಗತಿ, ಅನುಭವ, ಸಂತೋಷದ 9ನೇ ರಹಸ್ಯವಾಗಿದೆ. ಅದಕ್ಕೆ ಚೀಯೋನ್ ಹರ್ಷಿಸಿತು. 8ನೇ ವಚನದ ಕೊನೆ ಭಾಗ, ಯೆಹೂದ ಪ್ರಾಂತದ ಊರುಗಳು ಸಂತೋಷಿಸಿದವಂತೆ. ಯಾಕಂತೇಳಿದ್ರೆ ದೇವರು ನ್ಯಾಯ ಸ್ಥಾಪಿಸಿಬಿಟ್ಟ ಅಂತ ಹೇಳ್ಬಿಟ್ಟು ಅವುಗಳಿಗೆ ಆ ಸೀಕ್ರೆಟ್ಸ್ ಗೊತ್ತಾಗ್ಬಿಟ್ಟು, ಚೀಯೋನ್ ಗೊತ್ತಾಯಿತು, ಯೆಹೂದ ಪ್ರಾಂತದ ಊರುಗಳು ಗೊತ್ತಾಯಿತು, ನಮಗೂ ಇವತ್ತು ಗೊತ್ತಾಗಿ ನಾವು ಕೂಡ ಆ ಸಂತೋಷದ ರಹಸ್ಯದಲ್ಲಿ ಭಾಗಿಗಳಾಗೋಣ. 9ನೇ ವಚನ, ಯೆಹೋವನೇ, ನೀನು ಭೂಲೋಕದ ಸರ್ವಾಧಿಕಾರಿ. ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ. ಮೊದಲನೇ ರಹಸ್ಯ, ಸಂತೋಷದ ಮೊದಲನೇ ರಹಸ್ಯ. ಆದರೆ 10ನೇ ರಹಸ್ಯ ಏನಂದರೆ 9ನೇ ವಚನದಲ್ಲಿ ಭೂಲೋಕದ ಸರ್ವಾಧಿಕಾರಿ. ಹೌದು, ರಾಜ್ಯಾಧಿಕಾರ ಪಡೆದಿದ್ದಾನೆ, ಇಲ್ಲಿ ಸರ್ವಾಧಿಕಾರಿ ಆತನು ಎಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು. ಅದಕ್ಕಾಗಿ ಸಂತೋಷ ಕೂಡ ಪಡತಕ್ಕದ್ದು. 9ನೇ ವಚನದ 2ನೇ ಭಾಗ ಹೀಗಿದೆ, ಎಲ್ಲ ದೇವರುಗಳಲ್ಲಿ ಮಹೋನ್ನತನು ನೀನೇ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು. ಅಂದರೆ ಅದು ಸಂತೋಷದ ಮತ್ತೊಂದು 11ನೇ ರಹಸ್ಯ. ಯಾಕಂತೇಳಿದರೆ ಎಲ್ಲ ದೇವರುಗಳಲ್ಲಿ ಆತನೇ ಮಹೋನ್ನತನು, ಸದಾ ಇರುವ ಆತನಂತೆ. 10ನೇ ವಚನ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡ್ರಿ, ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನು. ದೇವರು ಕಾಯ್ತಾನೆ, ಅದನ್ನು ತಿಳ್ಕೊಂಡ್ರೆ ಅದು 12ನೇ ರಹಸ್ಯ, ದ ಪ್ರೊಟೆಕ್ಷನ್ ಆಫ್ ಗಾಡ್. ಅದಕ್ಕಾಗಿ ನಾವು ಸಂತೋಷ ಪಡಬೇಕು. ಮತ್ತು ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಕಾಯುವವನು ಮಾತ್ರ ಅಲ್ಲ, ಬಿಡಿಸುವವನಾಗಿದ್ದಾನೆ. ಅದು ಸಂತೋಷದ ಮತ್ತೊಂದು ರಹಸ್ಯ. ಬಿಡುಗಡೆ ಮಾಡುವವನು ಎಂಬುದಾಗಿ, ಬಿಡಿಸುವವನು 13ನೇ ರಹಸ್ಯ. ನೀತಿವಂತರಿಗೋಸ್ಕರ ಪ್ರಕಾಶವು, ನೀತಿವಂತರಿಗೋಸ್ಕರ ಪ್ರಕಾಶ, ಆತ್ಮಿಕ ಪ್ರಕಾಶ. ಅದು 14ನೇ ರಹಸ್ಯ ರೀ. ಸಂತೋಷದ ನೀತಿವಂತರಿಗೆ ಪ್ರಕಾಶ, ದೇವರ ಪ್ರಕಾಶ ರಿಸರ್ವ್ ಆಗಿಡಲ್ಪಟ್ಟಿದೆ. ಸರಿ, ನಾವು ಕೆಲವರು ಯಥಾರ್ಥವಂತರಿರ್ತಾರೆ. ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ. ಒಂದು ಗೋಧಿ ಬಿತ್ತಿದರೆ ಒಂದೇ ಗೋಧಿ ಬರೋದಿಲ್ಲ, 100 ಗೋಧಿ ಬರ್ತವೆ. ಹಾಗೆ ದೇವರು ನಮ್ಮ ಜೀವನದಲ್ಲಿ
ಸಂತೋಷವನ್ನು ಯಥಾರ್ಥವಂತರಿಗೆ ಬಿತ್ತುವುದಾದರೆ 100 ಪಟ್ಟು ಸಂತೋಷ ನಮ್ಮದಾಗ್ತದೆ ಪ್ರಿಯರೇ. ಇದು ರಹಸ್ಯ, ಇದು ಅದಕ್ಕೆ ರಹಸ್ಯ ಅಂತ ಹೇಳ್ತಿದ್ದೀನಿ ನಾನು. ಯಾಕಂದರೆ ಯಥಾರ್ಥ ಹೃದಯವುಳ್ಳವರಿಗೆ ಆತನ ದೇವರು ಸ್ವಲ್ಪ ಸಂತೋಷ ಇದೆ, ಆದರೆ ಸಂತೋಷವನ್ನು ಬಿತ್ತುತ್ತಾನೆ. 12ನೇ ವಚನ, ನೀತಿವಂತರೇ ಯೆಹೋವನಲ್ಲಿ ಆನಂದಿಸಿರಿ. ದೇವರು ಯಾರನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ, ಅದು ಸಂತೋಷದ 16ನೇ ರಹಸ್ಯ. ರೋಮ 5:1 ಈ ರೀತಿಯಾಗಿದೆ, ಆದುದರಿಂದ ನಾವು ಕ್ರಿಸ್ತನ ಮುಖಾಂತರವಾಗಿ ದೇವರೊಂದಿಗೆ ಸಮಾಧಾನದಲ್ಲಿ ನಾವು ಇರುವುದರ ಮುಖಾಂತರ ನೀತಿವಂತರಾಗಿರ್ತೇವೆ ಎಂಬ ಮಾತು ಕೂಡ ಅದೇ ರೋಮ 5 ಬರ್ತದೆ. ಹಾಗಾದರೆ ಏನು? ನಾವು ನೀತಿವಂತರಾಗುವಂಥದ್ದು ಸಂತೋಷದ 16ನೇ ರಹಸ್ಯ. 17ನೇದಾಗಿ ಕೊನೆಯ ರಹಸ್ಯ, 17 ಸೀಕ್ರೆಟ್ಸ್. 97ನೇ ಕೀರ್ತನೆಯಲ್ಲಿ 17 ರಹಸ್ಯಗಳಿದೆ, ಸಂತೋಷದ ರಹಸ್ಯಗಳಿವೆಲ್ಲ. 12ನೇ ವಚನ ಕೊನೆಯ ಭಾಗ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ದೇವರ ಪರಿಶುದ್ಧ ನಾಮ ಕೊಂಡಾಡುವುದರಿಂದ ಸಂತೋಷ. ನನ್ನ ನಾಮವನ್ನೇ ಕೆಲವು ಸಾರಿ ನಮ್ಮ ಹೆಸರು ಯಾರಾದರೂ ಹೇಳಿಬಿಟ್ರೆ ಅದು ದೊಡ್ಡ ಗುಂಪಿನಲ್ಲಿ ಸಂತೋಷ ಬರ್ತದಲ್ಲ, ಆದರೆ ದೇವರ ನಾಮ ಎಲ್ಲ ನಾಮಕ್ಕಿಂತಲೂ ಎಲ್ಲ ಹೆಸರುಗಳಿಗಿಂತಲೂ ದೊಡ್ಡ ಹೆಸರಾಗಿರುವಂಥ ದೇವರ ಹೆಸರನ್ನು, ಅದು ಪರಿಶುದ್ಧವಾದ ದೇವರ ಹೆಸರನ್ನು ನಾವು ಕೊಂಡಾಡುವುದರಿಂದ ನಾವು ಸಂತೋಷ ಪಡ್ತೇವೆ. ಹೀಗೆ ಸಂತೋಷದ 17 ರಹಸ್ಯಗಳನ್ನು ನಾವು ಈ ಕೀರ್ತನೆಯಲ್ಲಿ ನೋಡ್ತಿದ್ದೇವೆ. ಮತ್ತು ಈ ಸಂತೋಷದ ರಹಸ್ಯವನ್ನು ನಾವು ತಿಳ್ಕೊಂಡು ಆ ಸಂತೋಷದಲ್ಲಿ ಬೆಳೆಯುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 97ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.